ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿನ್ನೆಯಷ್ಟೇ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋಗಿ ಬಂದಿದ್ರು. ಹೀಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಲಿಸ್ಟ್ ಅನ್ನು ಕೊಟ್ಟು ಬಂದಿದ್ದಾರೆ, ಸಂಭಾವ್ಯ ಪಟ್ಟಿ. ಆ ಸಂಭಾವ್ಯ ಪಟ್ಟಿಯಲ್ಲಿ ಒಂದು ಅಚ್ಚರಿಯ ಹೆಸರು ಸೇರ್ಪಡೆ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾಂಗ್ರೆಸ್ ಸಂಭಾವ್ಯವರ ಲಿಸ್ಟ್ ನಲ್ಲಿ ಒಂದು ಅಚ್ಚರಿಯ ಹೆಸರು ಬಂದಿದೆ. ಆ ಹೆಸರು ಯಾವುದು? ಯಾವ ಕ್ಷೇತ್ರದಿಂದ ಅವರನ್ನ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾಂಗ್ರೆಸ್ ಪಟ್ಟಿಯಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಅವರ ಹೆಸರು ಕೂಡ ಸೇರ್ಪಡೆಯಾಗಿದೆ. ಸ್ವಾಭಿಮಾನಿ ಸುಮಲತಾಗೆ ಕಾಂಗ್ರೆಸ್ ಟಿಕೆಟ್ ಖಚಿತನ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಳೆದ ಬಾರಿ ಬೆಂಬಲವನ್ನ ಕೊಟ್ಟಿದ್ದಂತ ಬಿಜೆಪಿಗೆ ಸುಮಲತಾ ಅವರು ಕೈ ಕೊಟ್ಟ. ಮಂಡ್ಯದ ಸ್ವಾಭಿಮಾನಿ ಗೌಡ್ತಿಗೆ ಮಣೆ ಹಾಕ್ತಾ ಕೈಪಾಳ್ಯ. ಮಂಡ್ಯ ಸೇರಿ 2 ಕ್ಷೇತ್ರಕ್ಕೆ ಸುಮಲತಾ ಹೆಸರು ಪ್ರಸ್ತಾಪ ಆಗಿದೆ. ಮಂಡ್ಯ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ ಅನ್ನ ಕೇಳಿದಾರ ಸಂಸದ ಸುಮಲತಾ ಅವರು. ನೋಡಿ, ಒಂದು ಲಿಸ್ಟ್ ಅನ್ನ ಕೊಟ್ಟು ಬಂದಿರುವಂತಹ ನಾಯಕರು, ಆ ಲಿಸ್ಟ್ ನಲ್ಲಿ ಅಚ್ಚರಿಯ ಹೆಸರು ಸೇರ್ಪಡೆ ಆಗಿದೆ. ಆ ಹೆಸರೇ ಸಂಸದೆ ಸುಮಲತಾ ಅಂಬರೀಶ್ ಅವರು. ನಾವು ಇವರನ್ನ ಕಣಕ್ಕಿಳಿಸಿದ್ರೆ ಈ ಕ್ಷೇತ್ರವನ್ನ ಗೆದ್ದುಕೊಂಡು ಬರೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ನಾಯಕರು ಆ ಒಂದು ಲಿಸ್ಟ್ ನಲ್ಲಿ ಸುಮಲತಾ ಅಂಬರೀಶ್ ಅವರ ಹೆಸರನ್ನ ಸೇರಿಸಿದ್ದಾರೆ. ಹಾಗಾದ್ರೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಮಂಡ್ಯದಿಂದ ಕಣಕ್ಕೆ ಕಾಂಗ್ರೆಸ್ನಿಂದ ಧುಮುಕ್ತಾರ? ಹಾಗಾದ್ರೆ ಬಿಜೆಪಿಗೆ ಕೈ ಕೊಟ್ರ ಸಂಸದೆ ಸುಮಲತಾ ಅಂಬರೀಶ್ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ನೋಡಿ, ವೀಕ್ಷಕರು ಕೊಟ್ಟಂತ ಒಂದು ಲಿಸ್ಟ್ ಮತ್ತೊಂದು ಕಡೆ ಆದ್ರೆ, ಸಂಭಾವ್ಯ ಪಟ್ಟಿಯನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಆ ಲಿಸ್ಟ್ ನಲ್ಲಿ ಒಂದಷ್ಟು ಜನರ ಹೆಸರು ಕೂಡ ಸೇರ್ಪಡೆ ಆಗಿದೆ. ಆ ಹೆಸರು ಸೇರ್ಪಡೆ ಆದಂತ ಜೊತೆಯಲ್ಲಿ ಅಚ್ಚರಿಯ ಹೆಸರು ಅಂತಂದ್ರೆ ಸಂಸದೆ ಸುಮಲತಾ ಅಂಬರೀಶ್ ಅವರ ಹೆಸರು. ನೋಡಿ, ಪಕ್ಷೇತರವಾಗಿ ಕಣಕ್ಕಿಳಿದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭೂತಪೂರ್ವವಾದಂತ ಗೆಲುವನ್ನ ದಾಖಲು ಮಾಡಿದಂತ ಸುಮಲತಾ ಅಂಬರೀಶ್ ಅವರು ಆ ಬಳಿಕ ಬಿಜೆಪಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಈ ಬಾರಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಏನಾದ್ರು ಜೆಡಿಎಸ್ಗೆ ಬಿಟ್ಟು ಕೊಡುತ್ತಾ? ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದ್ದೆ ಆದ್ರೆ ಜೆಡಿಎಸ್ ನಿಂದ ಅಭ್ಯರ್ಥಿ ಕಣಕ್ಕಿಳಿತಾರೆ, ಅಥವಾ ಬಿಜೆಪಿನೇ ಕಣಕ್ಕಿಳಿದ್ರು ಕೂಡ ಬಿಜೆಪಿಯಿಂದ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರೆ ಅನ್ನುವ ಕುತೂಹಲ. ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡೋದಿಲ್ವಾ ಅನ್ನುವ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಯಾಕಂದ್ರೆ ಈ ಒಂದು ಲಿಸ್ಟ್ ನಲ್ಲಿ, ಕಾಂಗ್ರೆಸ್ನ ನಾಯಕರು ಕೊಟ್ಟಿರುವಂತಹ ಲಿಸ್ಟ್ ನಲ್ಲಿ ಸುಮಲತಾ ಅಂಬರೀಶ್ ಅವರ ಹೆಸರು ಸೇರ್ಪಡೆ ಆಗಿರೋದು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸುಮಲತಾ ಅಂಬರೀಶ್ ಅವರು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನಿಂದ ಕಣಕ್ಕಿಳಿತಾರ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ.